ಹಲೋ, ಗುಡ್ ಮಾರ್ನಿಂಗ್. ನಿಮ್ಮ ಲವ್ ಲೈಫ್ನಲ್ಲಿ ಏನೀಗ ನಡೀತಾ ಇದೆ ಅಂತ ಅನ್ನೋದನ್ನು ನೋಡೋಣ. ಫೈನಾನ್ಸಿಸ್ ಆ್ಯಂಡ್ ಕರಿಯರ್. ಫೈನಾನ್ಷಿಯಲ್ ಇಶ್ಯೂಸ್ ಆರ್ ಅ ಫ್ಯಾಕ್ಟರ್ ಇನ್ ಯುವರ್ ಲವ್ ಲೈಫ್ ರೈಟ್ ನೌ. ಓಕೆ, ದುಡ್ಡಿನ ರಿಲೇಟೆಡ್ ಏನಾದರೂ ನಿಮ್ಮ ಲವ್ ಲೈಫ್ನಲ್ಲಿ ಈಗಾಗಲೇ ನಡೀತಾ ಇರಬಹುದು. ಓಕೆ, ಕ್ಲಿಯರ್ಲಿ ಡಿಸೈಡ್ ವಾಟ್ ಯು ವಾಂಟ್ ಸೋ ದ್ಯಾಟ್ ಇಟ್ ಕಮ್ಸ್ ಟು ಯು ನೌ. ನೀವೇನೂ ಡಿಸೈಡ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಹೆಂಗೆ ಅಂತಂದ್ರೆ ನೀವು ಡಿಸೈಡ್ ಮಾಡಿರಿ. ಯು ಟೇಕ್ ಅ ಫರ್ಮ್ ಡಿಸಿಷನ್. ಸೊ ಫರ್ಮ್ ಡಿಸಿಷನ್ ಇತ್ತು ಅಂತಂದರೆ ಯು ಕ್ಯಾನ್ ಮ್ಯಾನಿಫೆಸ್ಟ್ ದ ಥಿಂಗ್ಸ್. ಓಕೆ, ಕೀಪ್ ಆ್ಯನ್ ಓಪನ್ ಮೈಂಡ್. ಯುವರ್ ಸೋಲ್ಮೇಟ್ ಮೇ ಡಿಫರ್ ಫ್ರಮ್ ಯುವರ್ ಯೂಶ್ವಲ್ ಟೈಪ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್. ಓಕೆ, ಕೆಲವೊಂದು ಸರ್ತಿ ನಾವು ಕಂಡೀಷ್ನಲ್ ಇರ್ತೇವೆ. ನನಗೆ ಹಿಂಗೆ ಬೇಕು ನನ್ನ ಪಾರ್ಟ್ನರ್ ಅಂತಂದೇಳಿ. ಬಹುತೇಕ ಹಂಗೆ ಇರಲಿಕ್ಕಿಲ್ಲ ಅಂತ ಹೇಳಕತ್ತಾರೆ. ಸೊ ಯು ಬಿ ರೆಡಿ ಫಾರ್ ದಟ್. ಲವ್ ಯುವರ್ ಸೆಲ್ಫ್ ಫಸ್ಟ್. ಯುವರ್ ಸೆಲ್ಫ್ ರೆಸ್ಪೆಕ್ಟ್ ಮೇಕ್ಸ್ ಯು ಮೋರ್ ರೊಮ್ಯಾಂಟಿಕಲಿ ಅಟ್ರಾಕ್ಟಿವ್. ನೋಡಿರಿ, ಯಾರು ತಮ್ಮನ್ನು ತಾವು ಬಿಟ್ಟು ಕೊಡೋಂಗಿಲ್ಲಲ್ಲ ಲವ್ ಲೈಫ್ನಲ್ಲೂ ಸಹಿತ. ಯಾರು ತಮ್ಮ ಸೆಲ್ಫ್ ರೆಸ್ಪೆಕ್ಟ್ ಮೊದಲು ಇಡ್ತಾರಲ್ಲ ಅವ್ರನ್ನ ನಿಜವಾಗ್ಲೂ ಜನ ಅವ್ರು ಭಾಳ ಅಟ್ರಾಕ್ಟಿವ್ ಇರ್ತಾರೆ. ಮತ್ತು ಜನ ಅವ್ರನ್ನ ನಿಜವಾಗ್ಲೂ ಮೆಚ್ತಾರೆ ಅವ್ರನ್ನ. ಯಾಕೆ ಗೊತ್ತಾ? ನಮ್ಮ ಸಲುವಾಗಿ ನಾವು ಏನೂ ಬಿಡಾಕೆ ರೆಡಿ ಇದ್ದೀವಿ ಅಂತ. ಅರೆ ಹಿಮ್ಮತ್ ಉಸಿ ಮೇ ಹೋತಾ ಹೈ ಜೋ ಛೋಡ್ನೆ ಕೆ ಲಿಯೆ ತಯಾರ್ ಹೋತಾ ಹೈ. ಧ್ಯಾನ್ ಮೇ ರಖನಾ. ಪ್ರಾಸ್ಪೆರಿಟಿ ಲೈಸ್ ಅಹೆಡ್. ಎಸ್, ನಥಿಂಗ್ ಈಸ್ ಎಟ್ ಸೆಟ್ ಇನ್ ಸ್ಟೋನ್. ಇದರರ್ಥ ಇನ್ನೂ ಯಾವುದೇ ವಿಷಯವನ್ನು ಡಿಸೈಡ್ ಮಾಡಿಲ್ಲ ಅಂತ. ಈಗ ಅದಕ್ಕೆ ಇಲ್ಲೇನು ಹೇಳಾಕತ್ತೈತಿ ಅಂತಂದ್ರೆ ಫೈನಾನ್ಷಿಯಲಿ ಅದಕ್ಕೆ ಅದ ಕ್ಲಿಯರ್ಲಿ ಡಿಸೈಡ್ ವಾಟ್ ಯು ವಾಂಟ್ ಸೊ ದ್ಯಾಟ್ ಇಟ್ ಕಮ್ಸ್ ಟು ಯು. ಸೊ ಯು ಡಿಸೈಡ್ ಫಸ್ಟ್. ಇನ್ನೂ ನೀವು ಡಿಸೈಡ್ ಮಾಡಿಲ್ಲಲ್ಲ, ಸೊ ಡಿಸೈಡ್ ಮಾಡಿರಿ ಅಂತ ಹೇಳಾಕತ್ತೈತಿ.